ಆಮೇಲೆ ರೀತಾನಿ ಅವರೇ, ನಿಮ್ ಪ್ರಕಾರ ಒಂದು ಇಂಡಸ್ಟ್ರಿನಲ್ಲಿ ಅಂದ್ರೆ ಇವಾಗ ಪರಿಶ್ರಮ ಅಂದ್ರೆ ಏನು, ಅಂದ್ರೆ ಫಾರ್ ಎಕ್ಸಾಂಪಲ್ ನಿಜವಾದ ಪರಿಶ್ರಮ ಅಂದ್ರೆ ಏನು, ಈ ಪಾತ್ರಕ್ಕೆ ನಿಮ್ಮ ಒಂದು ಪ್ರಿಪರೇಷನ್ಸ್ ಹೋಮ್ ವರ್ಕ್ ಎಲ್ಲ ಯಾವ ರೀತಿ ಇತ್ತು ಅನ್ನೋ ನಿಜವಾದ ಪರಿಶ್ರಮ ಇಂಡಸ್ಟ್ರಿಗೆ ಆಸ್ ಅನ್ ಆಕ್ಟರ್. ಹಾಗೇನೆ ನಿಮ್ಗೆ ಈ ಒಂದು ಪಾರ್ಟ್ ಮಾಡಿದ್ದೀರಾ ಈ ಸಿನಿಮಾದಲ್ಲಿ, ನಿಮ್ಮ ಇದಕ್ಕೆ ಪಾತ್ರಕ್ಕೆ ಯಾವ ರೀತಿ ಪ್ರಿಪರೇಷನ್ಸ್ ಮಾಡ್ಕೊಂಡ್ರಿ, ಹೋಮ್ ವರ್ಕ್ ಎಲ್ಲ ಯಾವ ರೀತಿ ಮಾಡ್ಕೊಂಡ್ರಿ ಅಂತ? ನನ್ನ ಹೋಮ್ ವರ್ಕ್ಸ್ ಅನ್ನೋದಾದ್ರೆ, ನಾನು ಅಂದರೆ ಪಾತ್ರದ ಬಿಹೇವಿಯರ್ ಹೆಂಗೆ, ಅವಳ ಲೈಫಲ್ಲಿ ಏನೇನು ಆಗಿತ್ತು ಹಿಂದೆ, ಅದರಿಂದ ಇವಳು ಯಾಕೆ ಈ ಥರ ಬಿಹೇವ್ ಮಾಡ್ತಾಳೆ, ಅದೊಂದು ಆ್ಯಕ್ಟರ್ದು, ಪ್ರತಿಯೊಂದು ಆ್ಯಕ್ಟರ್ದು ಒಂದೊಂದು ಪ್ರಾಸೆಸ್ ಇರುತ್ತಲ್ಲ, ಅದ್ರ ಮೇಲೆ ನಾನು ವರ್ಕ್ ಮಾಡಿದೆ. ಆಮೇಲೆ ನಮ್ಮ ಡೈರೆಕ್ಟರ್ ಸರ್ ಜೊತೆ ತುಂಬ ತಿಳ್ಕೊಂಡೆ. ಯಾಕೆಂದರೆ ಈ ಸರ್ಟನ್ ವೇ ಒಂದು ಪಾತ್ರ ಬಿಹೇವ್ ಮಾಡ್ತಾರೆ ಅಂತ ಅಂದಾಗ ಅವ್ರ ಲೈಫಲ್ಲಿ ಏನೇನೋ ನಡೆದಿರುತ್ತೆ. ಸೊ ಅದೊಂದು ರೀಸನ್ಗೆ ಆ ಥರ ಪ್ರತಿಯೊಬ್ಬರದ್ದು ಒಂದೊಂದು ಪ್ರಾಸೆಸ್ ಇರೋದ್ರಿಂದ ನಂದು ಈ ಥರ ಪ್ರಾಸೆಸ್ ಇತ್ತು. ಈ ಥರ ನಾನೊಂದಷ್ಟು ಎಲ್ಲ ತಿಳ್ಕೊತಾ ಬಂದೆ. ಇನ್ನು ನೀವು ಕೇಳ್ದಂಗೆ ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಪರಿಶ್ರಮ ಅಂತ. ಐ ಥಿಂಕ್ ಯಾರೇ ಆಗಿರಲಿ, ಆ್ಯಕ್ಟರ್ಸ್ ಮಕ್ಕಳಾಗಿರಲಿ, ನಾನ್ ಆ್ಯಕ್ಟರ್ಸ್ ಮಕ್ಕಳಾಗಿರಲಿ, ತುಂಬ ಶ್ರದ್ಧೆ, ಭಕ್ತಿ ಆ್ಯಂಡ್ ಡೆಡಿಕೇಶನ್ ಇಂಪಾರ್ಟೆಂಟ್ ಅನಿಸುತ್ತೆ ಎಲ್ಲ ಆ್ಯಕ್ಟರ್ಸ್ಗೂ. ಸೊ ಐ ಥಿಂಕ್ ಹೊರಗಡೆ ಕಾಣಿಸ್ದೇ ಇರೋದೊಂದು ಎಫರ್ಟು ಆ್ಯಕ್ಟರ್ಸಿಗೆ ಇರುತ್ತೆ. ಮೇ ಬಿ ನಾವು ಬೇರೆಯವ್ರನ್ನ ನೋಡ್ತಾ ನಾವು ಅನ್ಕೋತೀವಿ ಇದು ತುಂಬ ಈಸಿ ಅಂತ, ಬಟ್ ಖಂಡಿತ ಇಲ್ಲ. ಕ್ಯಾಮ್ರಾ ಮುಂದೆ ನಿಂತಾಗ ಆ ಪ್ರೆಷರ್ ಎಲ್ಲ ತಗೊಂಡಾಗ ತುಂಬ ಕಷ್ಟ ಅಂತ ಅನ್ಸುತ್ತೆ. ಫಸ್ಟ್ ಟೈಮ್ ನಿಮ್ಗೆ ಕ್ಯಾಮ್ರಾ ಫೇಸ್ ಮಾಡಿದಾಗ ಅಂದ್ರೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ? ಬಿಕಾಸ್ ಇವಾಗ ಆಲ್ರೆಡಿ ಬ್ಲಡ್ ಅಲ್ಲೇ ಬಂದ್ಬಿಟ್ಟಿದೆ, ಅದು ಫಿಯರ್ ಅಂತೂ ಖಂಡಿತ ಇರೋದಿಲ್ಲ ಅನ್ಸುತ್ತೆ. ಬಟ್ ಹೌ ವಾಸ್ ದಟ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಡೇ ನೆನಪಿಸ್ಕೊಂಡ್ರೆ ಇವಾಗ? ಎಸ್, ಫಸ್ಟ್ ಡೇ ನಂದು ಶಿಶಿರ್ ಅವ್ರದ್ದು ಒಂದು ಕ್ಯೂಟ್ ಒಂದು ಸೀನ್ ಇತ್ತು. ಅಲ್ಲಿ ಅಪ್ಪ ಕೂತ್ಕೊಂಡಿದ್ರು, ನಾನು ಅವ್ರು ನೋಡ್ತಿದಾರಲ್ಲ ನಾನು ಹೆಂಗ್ ಮಾಡ್ತೀನಿ ಅಂತ ಇದು ಮಾಡ್ತಿದ್ದೆ. ಆರಾಮ್ಸೆ ಮಾಡ್ರು, ನೀವಿಬ್ರು ಆ ಕ್ಯಾರೆಕ್ಟರ್ಸ್ ಅಷ್ಟೇ, ಫೀಲ್ ಫ್ರೀ ಅಂತ ಹೇಳಿ ತುಂಬಾ ಸಪೋರ್ಟಿವ್ ಆಗಿ ಮಾಡಿಸಿದ್ರು. ನಾನು ಸರ್ ಯಾಕೆ ಸರ್ ಫಸ್ಟ್ ಡೇ ಇದೇ ಸೀನ್ ಇಟ್ಟಿದ್ದೀರಾ, ನಾನು ಸ್ವಲ್ಪ ವಾರ್ಮ್ ಬೇಕು ವಾರ್ಮ್ ತರ ಆಗ್ಲಿ ಅಂತ ಹೇಳ್ತಿದ್ದೆ ಜಡೇಶ್ ಸರ್ಗೆ. ಮಾಡ್ತೀರಾ ಅಂತ. ಇನ್ಫ್ಯಾಕ್ಟ್ ಜಡೇಶ್ ಸರ್ ಕೂಡ ತುಂಬಾ ಸಪೋರ್ಟಿವ್, ಅವರು ಅಷ್ಟೇ ಚೆನ್ನಾಗಿ ಮಾಡಿ ನೀವು ಮಾಡ್ತೀರಾ ಅಂತ ಹೇಳಿ ಅವರೆಲ್ಲ ಅಷ್ಟು ಪುಷ್ ಮಾಡಿದ್ದಕ್ಕೆ ಇಟ್ ಹ್ಯಾಪೆಂಡ್, ತುಂಬಾ ಚೆನ್ನಾಗಾಯ್ತು. ಓಕೆ, ಯೂಶಲಿ ಜಡೇಶ್ ಸರ್ ಜಾಸ್ತಿ ಮಾತಾಡೋದಿಲ್ಲ ಅನ್ಸುತ್ತೆ. ಎಲ್ಲಾದ್ರೂ ನಾವು ಆಚೆ ಕಡೆ ನೋಡಿದಾಗ ಅಂದ್ರೆ ಟ್ರೇಲರ್ ಲಾಂಚ್ ಕಡೆಯಲ್ಲಿ ತುಂಬಾ ಕಡಿಮೆ ಮಾತಾಡುವಂತ ವ್ಯಕ್ತಿ. ಅವ್ರ ವರ್ಕಿಂಗ್ ಸ್ಟೈಲ್ ಅಂದ್ರೆ ಯಾವ ವರ್ಕಿಂಗ್ ಸ್ಟೈಲ್ ತುಂಬಾ ಇಷ್ಟ ಆಯ್ತು ರೀತಾನಿ ಅವ್ರಿಗೆ? ಹೌದು, ಅವ್ರು ತುಂಬಾ ಕಡಿಮೆ ಮಾತಾಡ್ತಾರೆ. ನಾನು ಕೂಡ ಕೇಳಿದೀನಿ, ಸರ್ ನೀವು ಮಾತಾಡಲ್ಲ ಜಾಸ್ತಿ, ಯಾವಾಗ ಹೇಳ್ತಾ ಇರ್ತೀನಿ ಸರಿಗೆ. ಬಟ್ ಅವ್ರ ಕೆಲಸ ತುಂಬಾ ಮಾತಾಡತ್ತೆ, ಅವ್ರ ವಿಷನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇನ್ಫ್ಯಾಕ್ಟ್ ಆ ಸಿನಿಮಾ ಮಾಡಿರೋ ಔಟ್ಕಮ್ ನೀವು ನೋಡಿದಾಗ ಗೊತ್ತಾಗುತ್ತೆ, ಅಥವಾ ಅವ್ರ ಪ್ರೀವಿಯಸ್ ವರ್ಕ್ ನೋಡಿದಾಗ ನಿಮಗೆ ಅನ್ಸಿರುತ್ತೆ. ಆಲ್ರೆಡಿ ಅವರ ರೈಟಿಂಗ್ ಆಗಿರ್ಬೋದು, ಅವ್ರ ಡೈರೆಕ್ಷನ್ ಆಗಿರ್ಬೋದು, ಅಥವಾ ಅವರ ಒಂದು ಆರ್ಟಿಸ್ಟ್ಗೆ ಅವ್ರು ಸ್ಪೇಸ್ ಕೊಡ್ತಾರೆ ಆ್ಯಕ್ಟ್ ಮಾಡೋಕ್ಕೆ, ಅದು ನನಗೆ ತುಂಬ ಇಷ್ಟ. ಅವರಲ್ಲಿ ಆ ಗುಣಗಳು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಓಕೆ, ಇವಾಗ ನೀವು ರೀತಾನಿ ಅವರೇ, ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಸ್ಕ್ರಿಪ್ಟಿಂಗ್ ಅಂತ ಇರುತ್ತೆ, ನೀವೇನಾದ್ರೂ ಇಂಪ್ರೊವೈಸೇಷನ್ ಮಾಡ್ಕೊಳ್ಳೋದಕ್ಕೆ ಅವ್ರ ಅವಕಾಶ ಕೊಡ್ತಾ ಇದ್ರಾ ಅಂತ, ಅಥವಾ ಅಲ್ಲಿರೋದನ್ನೇ ಹಿಂಗೆ ಎಕ್ಸಿಕ್ಯೂಟ್ ಮಾಡು ಅಂತ ಹೇಳ್ತಿದ್ರಾ, ಅಥವಾ ಏನಾದರೂ ಇಂಪ್ರೊವೈಸೇಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇತ್ತಾ? ಆಕ್ಟಿಂಗ್ ವೈಸ್ ಇಂಪ್ರೂವೈಸೇಷನ್ಗೆ ಅವಕಾಶ ಇತ್ತು. ಸೀನು ಕೊರಿಯೋಗ್ರಾಫ್ ಅವ್ರು ಮಾಡಿರ್ತಾರಲ್ಲ, ಅವ್ರಿಗೆ ಹೆಂಗ್ ಬೇಕು ಆ ತರ, ಅಂದ್ರೆ ಡೈರೆಕ್ಟರ್ ವಿಷನ್ ಪ್ರಕಾರ ಆಗಿರುತ್ತೆ. ಬಟ್ ಆಕ್ಟಿಂಗ್ ಅಲ್ಲಿ ಯಾವ್ದು ರಿಸ್ಟ್ರಿಕ್ಷನ್ಸ್ ಇರ್ಲಿಲ್ಲ. ನಿಮ್ಗೆ ಹೆಂಗ್ ಬರತ್ತೆ, ನೀವು 100% ಕೊಟ್ಟು ಮಾಡಿ, 100 ಅಲ್ಲ 200% ಹಾಕಿ ನಾನು ಫ್ರೀ ಬಿಡ್ತೀನಿ ನಿಮ್ಮನ್ನ ಅಂತ ಹೇಳೋರು. ಆ ಒಂದು ಇದು ನನಗೆ ತುಂಬಾ ಹೆಲ್ಪ್ ಆಯ್ತು ಸರ್ದು, ಜಡೇಶ್ ಸರ್ದು, ನಂಗೆ ಆಕ್ಟ್ ಮಾಡಕ್ಕಾಗ್ಲಿ, ನಾನಾಗಿ ಬಿಹೇವ್ ಮಾಡಕ್ಕಾಗ್ಲಿ. ಓಕೆ, ಆಕ್ಚುಲಿ ಎಲ್ಲ ಏನೋ ಇಂಡಸ್ಟ್ರಿನಲ್ಲಿ ಇವಾಗ ಟಾಕ್ಸ್ ಆಗ್ತಾ ಇದೆ, ಈ ಸಿನಿಮಾದು ಡೆಫಿನೆಟ್ಲಿ ಗೆಲ್ಲೋ ಎಲ್ಲ ಲಕ್ಷಣಗಳು ಈ ಸಿನಿಮಾಕ್ಕೆ ಇದೆ ಅಂತ. ಅಂಡ್ ನೀವು ಕೂಡ ಅಷ್ಟೇ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ. ವಿಜಯ್ ಸರ್ ಬಗ್ಗೆ ಮಾತಾಡಬೇಕು ಅಂದ್ರೆ ಅವ್ರದ್ದೊಂದು ಸಿಗ್ನೇಚರ್ ಸ್ಟೈಲ್ ಇದೆ ಆಕ್ಚುಲಿ. ದುನಿಯಾ ವಿಜಿ ಮತ್ತೆ ಎಲ್ಲ ಭೀಮಾ ಎಲ್ಲ ಸಲಗ ವಿಜಯ್ ಸರ್ ಅಂತ ನಾವೆಲ್ಲ ಕರಿತೀವಿ ಅವ್ರಿಗೆ, ಅಂದ್ರೆ ಒಂದು ಬ್ರ್ಯಾಂಡ್ ಆಗ್ಬಿಟ್ಟಿದೆ. ರೀತಾನಿ ಅವ್ರಿಗೂ ಕೂಡ ಅದೇ ರೀತಿ ಸಿಗ್ನೇಚರ್ ಸ್ಟೈಲ್ ಮುಂದಕ್ಕೆ ಮಾಡ್ತೀವಿ. ಲ್ಯಾಂಡ್ ಲಾರ್ಡ್ ರೀತಾನಿ ಅಂತ ಆಗ್ಬಿಡ್ಲಿ ನೀವು ಹೇಳ್ದಂಗೆ. ನಾನು ಇನ್ನ ಯೋಚನೆ ಮಾಡಿದ್ದೆ, ಅದನ್ನೇ ಕೇಳಿದೆ, ಮೇ ಬಿ ನಾನು ಲ್ಯಾಂಡ್ ಲಾರ್ಡ್ ರೀತಾನಿ ಆಗ್ತೀನೇನೋ ಅಂತ. ಹಂಗಾದ್ರೆ ತುಂಬಾ ಸಂತೋಷ, ತುಂಬಾ ಖುಷಿ ಆಗತ್ತೆ. ನನ್ನ ಡೆಬ್ಯೂ ಮೂವಿ, ತುಂಬಾ ಪ್ರೀತಿ, ತುಂಬಾ ಕನಸುಗಳು ಇಟ್ಕೊಂಡಿರುವಂತಹ ಸಿನಿಮಾ ಇದು. ವಂಡರ್ಫುಲ್. ಬಿಕಾಸ್ ಆ ರೀತಿ ಆದ್ರೆ ಇಂಡಸ್ಟ್ರಿನಲ್ಲಿ ಆಬ್ವಿಯಸ್ಲಿ ಇವಾಗ ನಿಮ್ಮ ಹೆಸರು ಪಕ್ಕದಲ್ಲಿ ಲ್ಯಾಂಡ್ ಲಾರ್ಡ್ ರೀತಾನಿ ಅಂತಾನೆ ಮುಂದಕ್ಕೆಲ್ಲನೂ ಎಷ್ಟೇ ಸಿನಿಮಾಗಳು ಮಾಡಿದ್ರು ಕೂಡ ಆ ಒಂದು, ಇವಾಗ ನಾವು ಅಷ್ಟೇ ದುನಿಯಾ ವಿಜಯ್ ಸರ್, ವಿಜಯ್ ಕುಮಾರ್ ಸರ್ ಅಂತ ಇದ್ರು ಕೂಡ ಎಲ್ಲರೂ ಕೂಡ ಕರೆಯೋದೇ ದುನಿಯಾ ವಿಜಯ್ ಸರ್ ಅಂತ. ಅದೇ ರೀತಿ ಅದಕ್ಕೆ ಈ ಒಂದು ಪ್ರಶ್ನೆಯನ್ನ ಕೇಳಿದೆ. ತುಂಬಾ ಖುಷಿ ಆಯ್ತು.